ಪಾತ್ರದಿಂದ ಆಚೆನೆ ಬಂದಿಲ್ಲ, ಹಂಗೆ ಓಡಾಡ್ತಾರೆ. ಶೂಟಿಂಗ್ ಅಲ್ಲಿ ಕಿರಿಕ್ಸ್ ಆತರ ಅದೇ ಇದ್ರಲ್ಲಿ ನಾನು ಯೂಟ್ಯೂಬರ್, ಹೀರೋ ಡಾಕ್ಟರ್. ಹೇಗಿದೆ ಜಸ್ಟ್ ನಿನ್ನ ಕೇಳಿ ತಪ್ಪು ಮಾಡಿದೆ. ಇದು ಗ್ರಾಮೋಫೋನ್ ತರ ಹೇಳಿದ್ನೆ ಹೇಳ್ಕೊಂಡು ಬರ್ತಾ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕನ್ನಡ ಸಿನಿ ಗ್ಯಾಲಕ್ಸಿ. ಈಗ ನನ್ ಜೊತೆ ಇದ್ದಾರೆ ಸಂಹಿತಾ. ಪೂರ್ತಿ ಹೆಸರೇನಮ್ಮ? ನನ್ನ ಹೆಸರು ಸ್ವಲ್ಪ ಕಷ್ಟ ಹೇಳೋದಿಕ್ಕೆ, ಅದಕ್ಕೆ ನೀನ್ ಹೇಳೋದಿದ್ದು ವಿನ್ಯಾ. ಸಂಹಿತಾ ವಿನ್ಯಾ ಕಷ್ಟ ಇದೆ. ಸಂಹಿತಾ ವಿನ್ಯಾ ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ. ತುಂಬಾ ಜನ ನನ್ನ ಹೆಸರು ಹೇಳೋದಿಕ್ಕೆ ಬರೋದಿಲ್ಲ. ಸಂಹಿತಾ ವಿನ್ಯಾ ಇಸ್ ದ ಲೀಡ್ ಆಕ್ಟ್ರೆಸ್ ಆಫ್ ಹೇ ಪ್ರಭು. ಹೇ ಪ್ರಭು, ಹರೇ ರಾಮ್, ಹರೇ ಕೃಷ್ಣ, ಜಗನ್ನಾಥ್. ಸಖತ್ ಲವ್ಲಿ ಆಕ್ಟಿವ್ ಆಗಿದ್ದಾರೆ ಇವರು, ಬಬ್ಲಿ ಆಗಿ ಸೂಪರ್ ಆಗಿರುತ್ತೆ. ಎಪಿಸೋಡ್ ಮಾತ್ರ ಮಿಸ್ ಮಾಡಿದ್ರೆ ಪೂರ್ತಿ ನೋಡಿ. ಓಕೆ ಸಂಹಿತಾ ಅವರೇ, ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಕೇಳ್ತೀನಿ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಓಕೆ, ನಾನು ಕಾರ್ಪೊರೇಟ್ ಸ್ಟೈಲ್ ಅಲ್ಲೇ ಹೇಳ. ಅವ್ರಿಗೆ ಮೈ ನೇಮ್ ಇಸ್ ಸಂಹಿತಾ ವಿನ್ಯಾ. ಬೇಡ ನಾರ್ಮಲ್ ಆಗಿ ಹೇಳು. ನನ್ನ ಹೆಸರು ಸಂಹಿತಾ ವಿನ್ಯಾ. ಇಂಡಸ್ಟ್ರಿನಲ್ಲಿ ಒಂದು 6 ವರ್ಷದಿಂದ ಕೆಲವೊಂದಷ್ಟು ಮೂವಿಗಳು ಮಾಡ್ಕೊಂಡ್ ಬಂದೆ. ಒಂದ್ 5 ಸಿನಿಮಾ ರಿಲೀಸ್ ಆಗಿದೆ. ವಾವ್. ಇನ್ನೂ ಕೆಲವೊಂದು ಸಿನಿಮಾಗಳು ಅಪ್ಕಮಿಂಗ್ ರಿಲೀಸಿಗೆ ರೆಡಿ ಇದೆ. ವೆರಿ ನೈಸ್. ಶೂಟಿಂಗ್ ನಡೀತಾ ಇದೆ. ತಮಿಳ್ ಮಾಡ್ತಾ ಇದೀನಿ, ತೆಲುಗು ಮಾಡ್ತಾ ಇದೀನಿ, ನೆಕ್ಸ್ಟ್ ಮಲಯಾಳಂ ಕೂಡ ಮಾಡ್ತಾ ಇದೀನಿ. ಕನ್ನಡ ಇರ್ಬೇಕು ನೀವು. ಕನ್ನಡದವರು ಎಲ್ಲಾ ಕಡೆನೂ ಆವರಿಸ್ಕೋಬೇಕಂತೆ, ಸೊ ಹಂಗಾಗಿ. ಓ ಸ್ಮಾರ್ಟ್ ಇದಾರಪ್ಪ, ಎಲ್ಲಾ ಕಡೆ ಆವರಿಸ್ಕೋಬೇಕಂತೆ. ಗುಡ್. ಯಾ. ಸೊ ನೀವು ಟೋಟಲಿ ಅರೌಂಡ್ ಒಂದ್ 5 ಸಿನಿಮಾ ರಿಲೀಸ್ ಆಗಿದೆ, 3-4 ಸಿನಿಮಾ ರೆಡಿ ಟು ರಿಲೀಸ್ ಇದೆ. 4-5 ಸಿನಿಮಾನೇ ರೆಡಿ ಟು ರಿಲೀಸ್ ಇದೆ. ಅದ್ರಲ್ಲಿ ಫಸ್ಟ್ ಬರ್ತಿರೋದೆ ಹೇ ಪ್ರಭು. ಹೇ ಪ್ರಭು, ಅದೇ ಖುಷಿ ವಿಚಾರ. ಸೊ ಅಂದ್ರೆ ನೀವು ಮೂಲತಃ ಫ್ರಮ್ ಸಿನಿಮಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಫ್ಯಾಮಿಲಿ ಅದೆಲ್ಲ ಏನೂ ಇಲ್ಲ. ಚಿಕ್ಕ ವಯಸ್ಸಿಂದಾನು ನನಗೆ ಆಕ್ಟಿಂಗ್ ಫೀಲ್ಡ್ ಬರಬೇಕು ಅನ್ನೋದು ತುಂಬಾ ಆಸೆ, ಕ್ರೇಜ್. ಮನೆಯಲ್ಲಿ ಬಿಡ್ತಾ ಇರ್ಲಿಲ್ಲ. ಏನಾದ್ರು ಡ್ಯಾನ್ಸ್ ಕಾಂಪಿಟೇಷನ್ ಇದ್ದಾಗ ಹೋಗೋದು, ಡ್ರಾಮಾ ಇದ್ದಾಗ ಹೋಗೋದು, ಆಮೇಲೆ ಮತ್ತೆ ಅದಕ್ಕೂ ಗೊತ್ತಿಲ್ದಿರೋ ಹೋಗೋದ. ಗೊತ್ತಿಲ್ದೆ ಆಮೇಲೆ ಮನೆಯಲ್ಲಿ ಗೊತ್ತಾಗ್ತಾ ಇತ್ತಲ್ಲ, ಅಮ್ಮ ರೆಡಿ ಇರ್ತಾ ಇತ್ತು ಹೊಡೆಯೋದಿಕ್ಕೆ. ಬಟ್ ಇವಾಗ ಅವ್ರೇ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಈ ಹುಚ್ಚ ಹೋಗೋದಿಲ್ಲ, ಸರಿ ಹೋಗ್ಲಿ ಆ ಕಡೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇದೀನಿ, ಶಿ ಇಸ್ ಅ ಗುಡ್ ಟ್ಯಾಲೆಂಟ್. ನಿಮ್ಮ ಸಪೋರ್ಟ್ ಜಾಸ್ತಿ ಕೊಡಿ. ಒಳ್ಳೊಳ್ಳೆ ಆಕ್ಟ್ರೆಸಸ್ ಇಂಡಸ್ಟ್ರಿಗೆ ಬೇಕು. ಓಕೆ ಸಂಹಿತಾ, ಈಗ ಹೇ ಪ್ರಭು ಸಿನಿಮಾ ನಿನ್ಗೆ ಹೇಗೆ ಆಫರ್ ಬಂತು ಅಂಡ್ ವಾಟ್ ಡಿಡ್ ಯು ಲೈಕ್ ಇನ್ ಹೇ ಪ್ರಭು? ಇದ್ರಲ್ಲಿ ನಾನು ಯೂಟ್ಯೂಬರ್ ಆಗಿ ಕಾಣಿಸ್ಕೊಂಡಿದೀನಿ. ಚೆನ್ನಾಗಿದೆ ಇದ್ರಲ್ಲಿ, ಒಂಥರ ಫನ್ನಿ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಮೂವಿ ನೋಡಿ ಗೊತ್ತಾಗತ್ತೆ ಯಾವ ರೀತಿ ನಾನು ಆಕ್ಟ್ ಮಾಡಿದೀನಿ ಇರೋದಿಕ್ಕೂನು. ಆ ಅವ್ರ ಏನ್ ಹೇಳ್ತಾರೆ ಅಂದ್ರೆ, ಸರ್ ಕತೆ ಎಲ್ಲ ಕೇಳ್ಬೇಡಿ, ಅವೆಲ್ಲ ರಿವೀಲ್ ಮಾಡಕ್ಕಾಗಲ್ಲ. ಸೊ ಚೆನ್ನಾಗಿ ಬಂದಿದೆ, ಥಿಯೇಟರ್ ನೋಡಿ. ಈಗ್ಲೇ ಎಲ್ಲ ಹೇಳ್ಬಿಟ್ರೆ ಆಮೇಲೆ ಥಿಯೇಟರ್ಗೆ ಬರೋದಿಲ್ಲ. ಫಸ್ಟ್ ಥಿಯೇಟರ್ಗೆ ಬರ್ತಾ ಇಲ್ಲ, ಈಗ್ಲೇ ಹೇಳ್ಬಿಟ್ರೆ ಓ ಸರಿ ಇಲ್ಲೇ ಸ್ಟೋರಿ ಗೊತ್ತಾಯ್ತಲ್ಲ, ಸಿನಿಮಾ ಬರ್ತಾ ಇಲ್ಲ ಜನ ಅಂತ ಹೇಳಿ. ನಿಜವಾಗ್ಲೂ ಬರ್ತಾ ಇಲ್ಲ. ಹಲೋ ಹೇ ಪ್ರಭು ರಿಲೀಸ್ ಆಗ್ಲಿ ನೋಡು ಹೆಂಗ್ ಬರ್ತಾರೆ ಜನ ಅಂತ. ಬರ್ಬೇಕು. ಯಾಕೆ ಹೇಳು, ಅದಕ್ ಮುಂಚೆ ಕಾಂತಾರ ಬಂದಿದೆ, ಯೂಟ್ಯೂಬರ್ ಆಗಿ ಡೋರ್ಸ್ ಎಲ್ಲ ಓಪನ್ ಮಾಡಿಬಿಟ್ಟಿದೆ, ಜನ ಬನ್ರಿ ಅಂತ ಹೇಳಿ. ಬರ್ಬೇಕು. ನಮ್ಮ ಹೇ ಪ್ರಭು ಮೂವಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯೂಟ್ಯೂಬರ್ ಆಗಿ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಸಂಹಿತಾ ವಿದ್ಯಾ. ಇದೇ ನವೆಂಬರ್ 7ಕ್ಕೆ ನಮ್ಮ ಸಿನಿಮಾ ಹೇ ಪ್ರಭು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚೆನ್ನಾಗಿ ಮಾತಾಡ್ತಾರಲ್ಲ ಯೂಟ್ಯೂಬರ್ ಆಲ್ಸೋ. ಇಲ್ಲ, ಸಿನಿಮಾ ಯೂಟ್ಯೂಬರ್ ಆಗಿರೋದಕ್ಕೆ ಹಂಗೆ ಫ್ಲೋ ಬರ್ತಾ ಇದೆ. ಮತ್ತೆ ನಮ್ಮ ಡೈರೆಕ್ಟರ್ ಸರ್ ಇದಾರಲ್ಲ, ವೆಂಕಟ್ ಸರ್, ಅವರು ಯೂಟ್ಯೂಬರ್ ಆಗಿ ನನ್ನ ಪ್ರಾಕ್ಟೀಸ್ ಮಾಡಿಸಿ ಕಂಪ್ಲೀಟ್ ನಾನು ಯೂಟ್ಯೂಬರ್ ಆಗಿ ಹೋಗ್ಬಿಟ್ಟಿದೀನಿ. ಪಾತ್ರದಿಂದ ಆಚೆನೆ ಬಂದಿಲ್ಲ, ಹಂಗೆ ಓಡಾಡ್ತಾರೆ. ಮೂವಿ ರಿಲೀಸ್ ಆಗೋ ತನಕ ಯೂಟ್ಯೂಬರ್ ಆಗಿ ಹೇಳ್ತೀನಿ. ಗುಡ್. ಸಿ ಎನಿವೇ ಇಟ್ ಇಸ್, ಕತೆ ಹೇಳ್ಬಾರ್ದು ಅನ್ನೋದೇ ಒಂದ್ ಮೇನ್ ಇದಿರುತ್ತೆ. ಪ್ಲಾಟೇ ಹೇಳ್ಬಿಟ್ರೆ ಸಿನಿಮಾ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಬಂದು ನೋಡಕ್ ಆಗಲ್ಲ ಅನ್ನೋ ಒಂದ್ ಮೇನ್ ಇದಕ್ಕೆ. ಸೊ ಓಕೆ, ಯುವರ್ ಯೂಟ್ಯೂಬರ್ ಅಂಡ್ ದಿಸ್ ಅಂಡ್ ಯಾವ ತರ ಒಂದು ಯೂಟ್ಯೂಬರ್ ಇದ್ರಲ್ಲಿ ಅದೆಲ್ಲ ಹೇಳಕ್ ಆಗಲ್ಲ. ಹೆಂಗ್ ಗುರು, ಹೆಂಗ್ ಹಾಕೋ ಬಿಸ್ಕೆಟ್ ಬರ್ತಾ ಇಲ್ವಲ್ಲ, ನೋಡ್ಬೇಕು, ಆಮೇಲೆ ನೀವೇ ಹೇಳ್ಬೇಕು. ಸೊ ಸಿನಿಮಾ ಇಸ್ ವೆರಿ ಸೀರಿಯಸ್ ಕಾಂಟೆಂಟ್ ಇರುವಂತದ್ದು. ಜೈ ಕೂಡ ಹೇಳಿದ್ರು, ಇದರಲ್ಲಿ ಕಾಮಿಕಲ್ ಎಲಿಮೆಂಟ್ಸ್ ಇದೆ, ಫನಿ ಇನ್ಸ್ಟೆಂಟ್ಸ್ ಇದೆ, ಆಮೇಲೆ ಎಮೋಷನ್ಸ್ ಕನೆಕ್ಟ್ ಇದೆ ಅಂತ. ಅದು ಸಿನಿಮಾ ಹಾಗೆ ಇರ್ಲಿ. ಅಲ್ಲಿ ಶೂಟಿಂಗ್ ಅಲ್ಲಿ ಕಿರಿಕ್ಸ್ ಆತರ ಕಿರಿಕ್ಕೆ ಆಗಿಲ್ಲ ನನ್ಗೆ, ಅದ ಬೇಜಾರಾಗ್ತಿರ. ಇದು ಕಿರಿಕ್ ಆಗಿಲ್ವಾ?
ಯಾವ ಸಿನಿಮಾನು ಇಲ್ಲಮ್ಮ ಕಿರಿಕ್ ಆಗದೆ ಇರೋದು. ಹೌದು, ಯಾಕೆ ಅಂತ ಈ ಸಿನಿಮಾ ಮಾತ್ರ ಕಿರಿಕ್ ಆಗಿಲ್ಲ. ಛೇ, ಡೈರೆಕ್ಟರ್ ಸರ್ ಹತ್ರ ಕಿರಿಕ್ ಮಾಡ್ಬೇಕು. ವೆಂಕಟ್ ಸರ್ ಕಿರಿಕ್ ಮಾಡ್ತಾರಂತೆ. ಕಿರಿಕ್ ಆಗಿಲ್ಲ ಈ ಮೂವಿನಲ್ಲಿ. ತುಂಬಾ ಫನ್ನಿ ಆಗಿತ್ತು, ಫ್ಯಾಮಿಲಿ ತರ ಇತ್ತು. ಎಲ್ಲಾರು ಒಂಥರ ಜಾಲಿ ಜಾಲಿ ತರ ಮೂವಿ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ನಿಮ್ಗೆ ಅಂದ್ರೆ ವೆಂಕಟ್ ಸರ್ ಇಸ್ ಸಚ್ ಅ ನೈಸ್ ಡೈರೆಕ್ಟರ್ ಅಂತ ಹೇಳ್ತಿದ್ದೀರಾ? ತುಂಬಾ ತುಂಬಾ ಫಾಸ್ಟ್ ಅವರು, ಟೈಮ್ ವೇಸ್ಟ್ ಮಾಡಲ್ಲ, ಅದು ತುಂಬಾ ಇಷ್ಟ ಆಯ್ತು. ಏನಿದೆ ಅಷ್ಟೇ, ಎಕ್ಸ್ಟ್ರಾ ಎಲ್ಲ ಏನೋ ಜಾಸ್ತಿ ತಲೆ ಕೆಡ್ಸ್ಕೊಂಡು ತಲೆ ಹುಳ ಬಿಟ್ಕೊಂಡು ಅದೆಲ್ಲ ಏನಿಲ್ಲ. ನೀಟಾಗಿ ಸಿಂಪಲ್ ಆಗಿ ಟೈಮ್ ವೇಸ್ಟ್ ಮಾಡ್ದಾಗೆ ಕ್ಲಿಯರ್ ಆಗಿ ಮಾಡ್ಕೊಂಡು ಹೋಗ್ತಾರೆ. ಅದೊಂದು ತುಂಬಾ ಇಷ್ಟ ಆಯ್ತು ವರ್ಕ್ ಮಾತ್ರ. ಆಕ್ಚುಲಿ ರಿಲೀಸ್ ಕೂಡ ಮಾಡ್ತಾ ಇದಾರೆ, ಅದು ಇನ್ನೊಂದು ವಿಷಯ ಅಲ್ಲ. ವೆರಿ ಚಾಲೆಂಜಿಂಗ್ ರಿಲೀಸ್. ಅಂಡ್ ನನ್ಗೆ ವೆಂಕಟ್ ಸರ್ಗೆ ಒಂದು ಮುಂಚೆ ಹೇಳಿದ್ದೆ, ಅವ್ರದ್ದು ಹೈನಾ ಸಿನಿಮಾ ನಾನು ಪ್ರಮೋಷನ್ ಮಾಡ್ಬೇಕಾದ್ರೆ ಏನ್ ಸರ್ ನೆಕ್ಸ್ಟ್ ಅಂದ್ರೆ ಸರ್ ರೆಡಿ ಇದೆ ಸರ್ ಅಂತ ಅವಾಗ್ಲೇನೆ. ಸರ್ ಏನ್ ಸರ್ ಸಿನಿಮಾ ಯಾವಾಗ ಸ್ಟಾರ್ಟ್ ಆಯ್ತು, ಯಾವಾಗ ಮುಗೀತು ಸರ್? ಸಿನಿಮಾ ನಮ್ದು ಹೆಂಗೆ ಅಂದ್ರೆ ಒಂದು ರಿಲೀಸ್ ಬರ್ತಿದೆ ಅಂದ್ರೆ ಇನ್ನೊಂದು ಶೂಟಿಂಗ್ ಅಲ್ಲ, ಆಲ್ರೆಡಿ ಟ್ರ್ಯಾಕ್ ಅಲ್ಲಿ ಹೋಗ್ಬಿಟ್ಟಿರ್ತದೆ. ಡೈರೆಕ್ಟರ್ ಸಿಕ್ಬಿಟ್ರೆ ವರ್ಷಕ್ಕೆ 2-3 ಸಿನಿಮಾ. ಸೊ ದೆನ್ ಸಡನ್ಲಿ ಅವರು ಫೋನ್ ಮಾಡ್ಬಿಟ್ಟು ಸರ್ ಹೇ ಪ್ರಭು ಒಂದು ಪೋಸ್ಟ್ ಕಳಿಸ್ತೀನಿ ಸರ್ ನಿಮ್ಗೆ, ನೀವು ಅದನ್ನ ಪೋಸ್ಟ್ ಮಾಡಿ ಸರ್ ಅಂತ. ಇದು ಯಾವಾಗ ಸರ್ ಇದು? ನೀವು ಜಸ್ಟ್ ಹೇಳಿದ್ರಿ ಅದ್ರ ಬಗ್ಗೆ, ಯಾವ್ದು ಇಲ್ಲ ಸರ್ ರಿಲೀಸ್ ರೆಡಿ ಇದೆ. ಐ ವಾಸ್ ಸೋ ಸರ್ಪ್ರೈಸ್ಡ್. ವಾವ್, ಇದು ಗುರು ಒಂದು ಪೇಸ್ ವರ್ಕ್ ಮಾಡೋದು ಅಂಡ್ ಅಷ್ಟು ಬೇಗ ಅದನ್ನ ರಿಲೀಸ್ ತರೋದು. ಇಟ್ಸ್ ವೆರಿ ಚಾಲೆಂಜಿಂಗ್ ಅಂಡ್ ಸೋ ಫಾಸ್ಟ್ ಹಿ ಈಸ್. ಐ ರಿಯಲಿ ಲೈಕ್ ದ ವೇ ಹಿ ವರ್ಕ್ಸ್. ಹಾಗೆ ಈ ವರ್ಷದ ನನ್ನ ಮೊದಲನೇ ಮೂವಿ ರಿಲೀಸ್ ಆಗ್ತಾ ಇರೋದು ಹೇ ಪ್ರಭು. ಅದೇ ಖುಷಿನೇ. ಅವರು ಅವ್ರ ಲಿಸ್ಟ್ ಆಫ್ ಸಿನಿಮಾಸ್ ಅಲ್ಲಿ ಫಸ್ಟ್ ಸಿನಿಮಾ ಹೇ ಪ್ರಭು, ಅದಾದ್ಮೇಲೆ GST, ಅದಾದ್ಮೇಲೆ ಆಯುಧ, ಅದಾದ್ಮೇಲೆ ಮೆಜೆಸ್ಟಿಕ್ 2, ಅದಾದ್ಮೇಲೆ ತಮಿಳ್, ಕಂಟಿನ್ಯೂ ಫಸ್ಟ್ ಹೇ ಪ್ರಭು ಲಿಸ್ಟ್ ಅಲ್ಲಿ ಇದೆ. ಹೇ ಪ್ರಭು ಅವ್ರಿಗೆ ಒಂದು ಒಳ್ಳೆ ರೀಚ್ ಕೊಡೋಕೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗ್ತಾ ಇದೆ. ಅಂಡ್ ಅವ್ರಿಗೆ ವರ್ಷದಲ್ಲಿ ಮೊದಲನೇ ಸಿನಿಮಾ ರಿಲೀಸ್ ಆಗಿ, ಈ ವರ್ಷದಲ್ಲಿ ರಿಲೀಸ್ ಆಗಿ ಮೊದಲನೇ ಸಿನಿಮಾನು ಹೇ ಪ್ರಭು. ಇದೇನ್ ಗುರು ಒಂದು ಕಿರಿಕಿಲ್ವಂತೆ. ಆಮೇಲೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಂತೆ ವೆಂಕಟ್ ಸರ್. ಅಂಡ್ ಯಾ ಎಕ್ಸೈಟೆಡ್ ಆಕ್ಚುಲಿ. ಸಿ ಇಷ್ಟು ಜಾಬ್ ಎಲ್ಲ ಆಗಿ ಒಂದು ಆರ್ಟಿಸ್ಟ್ ಮಾತಾಡ್ತಾರೆ ಅಂತ ಹೇಳಿದ್ರೆ, ಸಿನಿಮಾಲ್ ಕೂಡ ಅವ್ರು ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ವೆಂಕಟ್ ಸರ್ ಕೂಡ ಹೇಳಿದ್ರು, ನನ್ನ ಐ ಆಮ್ ವೆರಿ ಹ್ಯಾಪಿ ವಿತ್ ದ ವೇ ದೇ ಪರ್ಫಾರ್ಮ್ಡ್, ಸೋ ವೆಲ್ ದೇ ಪರ್ಫಾರ್ಮ್ಡ್ ಅಂತ ಹೇಳಿ. ಅಂಡ್ ಎಡಿಟರ್ ಹತ್ರ ಮಾತಾಡ್ಬೇಕಾದ್ರೆ, ಸರ್ ನನ್ಗೆ ಎಡಿಟ್ ಮಾಡಕ್ಕೆ ನನಗೆ ಚಾನ್ಸ್ ಸಿಗ್ಲಿಲ್ಲ ಇಲ್ಲಿ. ಅಂದ್ರೆ ಅವ್ರು ಅಷ್ಟು ಚೆನ್ನಾಗಿ ಮಾಡಿದಾರೆ, ಎಲ್ಲಿ ಅದು ಟ್ರಿಮ್ ಮಾಡ್ಲಿ ಅಂತ ಗೊತ್ತಾಗ್ಲಿಲ್ಲ. ಸೊ ಎಡಿಟರ್ಸ್ ಯೂಶಲಿ ಇದನ್ನೆಲ್ಲ ಹೇಳಲ್ಲ, ಬಟ್ ಐ ವಾಸ್ ಸೋ ಎಕ್ಸೈಟೆಡ್. ನನಗೆ ತುಂಬಾ ಇಷ್ಟ ಆಯ್ತು ಇವ್ರ ಪರ್ಫಾರ್ಮೆನ್ಸ್ ಎಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರೆ ಅಂತ ಹೇಳಿ. ಅಂಡ್ ಅದೊಂದು ದೊಡ್ಡ ಕಾಂಪ್ಲಿಮೆಂಟ್ ಫಾರ್ ಆಲ್ ದ ಆಕ್ಟರ್ಸ್. ಕಂಗ್ರಾಚುಲೇಷನ್ಸ್. ಇದೇ ಮೂಲಕ ನಮ್ಮ ಎಡಿಟರ್ ಥ್ಯಾಂಕ್ಸ್ ಹೇಳ್ಬಿಡಿ. ಥ್ಯಾಂಕ್ ಯು ಡೈರೆಕ್ಟರ್ ಸರ್, ಎಡಿಟರ್, ಹಾಗೆ ಈ ಮೂವಿನಲ್ಲಿ ವರ್ಕ್ ಮಾಡಿರುವಂತ ಎಲ್ಲಾರ್ಗು ಜೈ. ಜೈ ಕೂಡ ಅಪ್ಕಮಿಂಗ್ ಹೀರೋಗಿರೋ ಅಂತ ಎಲ್ಲಾ ಕ್ವಾಲಿಟೀಸ್ ಅವರಲ್ಲಿದೆ. ಅವ್ರಿಗೂ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಅದನ್ನ ಒಂದು ಶೈ ಮ್ಯಾನರಿಸಮ್ ಅಲ್ಲಿ ಇಲ್ಲ, ಆಕ್ಚುಲಿ ರಿಯಲ್ ಇದು. ನೀವೇ ನೋಡಿದೀರಾ ಅನ್ಸುತ್ತೆ, ಈಗ ನಿಮ್ಗೂ ಗೊತ್ತಾಯ್ತು. ಗುಡ್ ಫೀಚರ್ಸ್. ಸೊ ಇವಾಗ ರಿಲೀಸ್ ಬಂದಿದೆ, ಇನ್ನೇನ್ ಸ್ವಲ್ಪ ದಿವಸ ಹಿಂಗ್ ದಾಟ್ಬಿಡ್ತಂದ್ರೆ ರಾಜ್ಯೋತ್ಸವ ಬರುತ್ತೆ. ಹಂಗ್ ದಾಟ್ಬಿಟ್ರೆ ರಾಜ್ಯೋತ್ಸವಕ್ಕೆ ಒಂದು ಗಿಫ್ಟ್ ತರ ನವೆಂಬರ್ 7th ಹೇ ಪ್ರಭು ಹಂಗೆ ಬರ್ತಾರೆ. ಹೌದು, ಹೇ ಪ್ರಭು ಕಾಪಾಡು ಜನಗಳು ಬಂದು ಥಿಯೇಟರ್. ನಿಮ್ಗೂ ನರ್ವಸ್ನೆಸ್ ಎಲ್ಲ ಇರುತ್ತಾ ರಿಲೀಸ್ ಟೈಮ್ ಅಲ್ಲೆಲ್ಲ? ಮತ್ತೆ ಇಲ್ದೇ ಇರುತ್ತಾ? ಅದು ಮೂವಿ ರಿಲೀಸ್ ಆಗೋದೇ ದೊಡ್ಡ ವಿಚಾರ. ಅಂತ ರಿಲೀಸ್ ಆಗ್ತಿದೆ ಅಂದ್ರೆ ಆ ಖುಷಿ ಎಲ್ಲ ಒಟ್ಟಿಗೆ ಬಂದ್ಬಿಡುತ್ತೆ. ನಮ್ಮನೆಗಳಂತೂ ಫುಲ್ ಹ್ಯಾಪಿ. ಫಸ್ಟ್ ಅಂತೂ ಮೂವಿ ಎಲ್ಲ ಒಪ್ಕೋತಾ ಇರ್ಲಿಲ್ಲ ಅವರು, ಸಪೋರ್ಟೇ ಮಾಡಿಲ್ಲ ಆಕ್ಚುಲಿ. ಯಾವಾಗ ಫಸ್ಟ್ ಮೂವಿ ರಿಲೀಸ್ ಆಯ್ತು ಅದಾದ್ಮೇಲೆ ಓಕೆ ಏನೋ ಹೋಗಿದ್ದಾಳೆ, ಸರಿ. ಅದೇನಂದ್ರೆ ಡೌಟ್ಸ್ ಫ್ಯಾಮಿಲೀಸ್ ಅಲ್ಲಿ ಇರುತ್ತೆ. ನನ್ಗೆ ತುಂಬಾ ಎಕ್ಸೈಟೆಡ್ ಅಲ್ಲಿ ಇದೀನಿ, ಯಾಕಂದ್ರೆ ನಂಗೆ ಯಾವಾಗ ಒಂದು ಕಾಂಟೆಂಟ್ ಇಷ್ಟ ಆಗೋಯ್ತು ಅಂತ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಹೇಳಿ ಬನ್ರಪ್ಪ ಪಿಕ್ಚರ್ ನೋಡಿದ್ರೆ. ಆದ್ರೆ ನಾವು ಬಿಟ್ಕೊಟ್ಟಿಲ್ಲ, ಇರ್ಲಿ ಥಿಯೇಟರ್ಗೆ ಬಂದು ನೋಡಿ ಹೋಗಿ ನಮ್ಮ ಆಡಿಯನ್ಸ್ಗೆ ಚೂರು ಏನಾದ್ರು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಇದ್ರಲ್ಲಿ ನಾನು ಯೂಟ್ಯೂಬರ್, ಹೀರೋ ಡಾಕ್ಟರ್ ಹೇಗಿದೆ ಜಸ್ಟ್ ಕೇಳಿ ತಪ್ಪು ಮಾಡಿದೆ. ಇದು ಗ್ರಾಮೋಫೋನ್ ತರ ಹೇಳಿದ್ನೆ ಹೇಳ್ಕೊಂಡು ಬರ್ತಾ ಇದೆ. ಆಗ್ಲೇ ಹೇಳಿದ್ರು ಇದ್ರಲ್ಲಿ ಯಾವ ತರ ಸ್ಕ್ರಿಪ್ಟ್ ಹೋಗುತ್ತೆ ಅದನ್ನ ಜಸ್ಟ್ ಒಂದ್ ಲೈನ್ ಅಲ್ಲಿ ಹೇಳಿ ಅಂತ ಹೇಳಿ. ಹೇ ಪ್ರಭು ಟಿ ಶರ್ಟ್ ಕೊಡ್ತೀವಿ ಅಂತ. ಮೈ ಗಾಡ್, ನೋಡ್ರಿ ಪ್ರಭು, ಹೇ ಪ್ರಭು ಇಸ್ ಹಿಯರ್. ಆಸಮ್. ನೋಡಿ ವಾಟ್ ಐ ಲೈಕ್ ಅಬೌಟ್ ಸಂಹಿತಾ ಇಸ್, ಅಂದ್ರೆ ಸುಮಾರು ಕಡೆ ಬೇರೆಯವ್ರದೆಲ್ಲ ಸ್ವಲ್ಪ ಕಂಪ್ಲೇಂಟ್ಸ್ ಇದೆ, ಈ ತರ ಪ್ರಮೋಷನ್ಸ್ ಬರಲ್ಲ, ಆಮೇಲೆ ಸಪೋರ್ಟಿವ್ ಆಗಿ ಅಷ್ಟಿಲ್ಲ ಅಂತೆಲ್ಲ. ನಾವ್ ಅವಾಗಿಂದ ಅವ್ರನ್ನ ನಾನು ಇವತ್ತೇ ಮೀಟ್ ಮಾಡ್ತಾ ಇರೋದು.
ಅಂಡ್ ಫ್ರಮ್ ದ ಟೈಮ್ ಶೀಸ್ ಕಮ್ ಹಿಯರ್ ಎಷ್ಟು ಜಾಗಲ್ ಆಗಿ ಅಂಡ್ ಶೀಸ್ ವೆರಿ ಸಿಂಪಲ್, ವೆರಿ ನೈಸ್ ಸಮೇತ. ನೀವು ಇದೇ ತರ ಇರಿ, Thank you. ಇಂಡಸ್ಟ್ರಿಯಲ್ಲಿ ತುಂಬಾ ಎತ್ತರ ಬೆಳಿತೀರಾ. ಅಂಡ್ ಶೀಸ್ ನೈಸ್, ಸಖತ್ ಫನ್ನಿ ಆಗಿದ್ದಾರೆ ಅಂಡ್ ಚೆನ್ನಾಗಿ ಮಾತಾಡ್ತೀರಾ. ನನಗೆ ಮಾತಾಡಕ್ ಬರಲ್ಲ ಆಕ್ಚುಲಿ, ಸರ್ ಮಾತಾಡಿಸ್ತಾ ಇದ್ರೆ ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ನನಗೆ ಗೊತ್ತಿರಂಗೆ ನಮ್ ಚಾನಲ್ಗೆ ಒಂದು ಕಾಂಪಿಟೇಷನ್ ಆಫ್ ಯೂಟ್ಯೂಬರ್ ಬರೇ ಚಾನಲ್ ಓಪನ್ ಮಾಡ್ತಾರೆ ಅನ್ಸುತ್ತೆ. ಹೌದು. ಅಂಡ್ ಗುಡ್, ನಾವು ಶೀಸ್ ಆಲ್ಸೋ ಇನ್ ಟಿ ಶರ್ಟ್. ಹಿಂಗೆ ಹೋಗ್ಬೇಕು ಎಪಿಸೋಡ್ ಆದ್ಮೇಲೆ ಎಲ್ಲಾದ್ರೂ ಪ್ರಭು ಪಿಕ್ಚರ್ ನೋಡ್ಬೇಕು. ಹೌದು, ನಮ್ ಕರ್ನಾಟಕದವರು. ಓಕೆ, ನಾವು ಈಗ ಈ ತರ ಒಂದು ಸಿನಿಮಾಸ್, ಕಾಂಟೆಂಟ್ ಸಿನಿಮಾಸ್, ಹೌ ಇಂಪಾರ್ಟೆಂಟ್ ಇಟ್ ಇಸ್ ಫಾರ್ ಅವರ್ ಇಂಡಸ್ಟ್ರಿ? ಇವಾಗೆಲ್ಲ ಜಾಸ್ತಿ ಕಾಂಟೆಂಟ್ ಇರುವಂತ ಮೂವಿಗಳೇ ನೋಡ್ತಾರೆ. ಆಲ್ಮೋಸ್ಟ್ ಮಧ್ಯದಲ್ಲಿ ನಮ್ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಡೌನ್ ಆಗಿತ್ತು. ಕಾಂತಾರ ಯಾವಾಗ ಬಂತು ಅವಾಗಿಂದ ಸ್ವಲ್ಪ ಬೂಸ್ಟ್ ಅಪ್ ಆಗಿದೆ. ಈಗ ತುಂಬಾ ಕಾಂಟೆಂಟ್ ಇರುವಂತ ಸಿನಿಮಾಗಳು ಬರ್ತಾ ಇದೆ. ನೀವು ಎಷ್ಟು ಸಿನಿಮಾ ಮಾಡಿದ್ಯಲ್ಲ, ಈಗ 5 ಸಿನಿಮಾ ರಿಲೀಸ್ ಆಗಿದೆ. ಸೊ ಯು ಫೌಂಡ್ ಎನಿ ಕಾಂಟೆಂಟ್ ಲೈಕ್ ದಿಸ್, ಆರ್ ಅದು ಕಮರ್ಷಿಯಲ್ ಸಿನಿಮಾಗಳ? ಕಮರ್ಷಿಯಲ್ ಸಿನಿಮಾನೇ, ಬಟ್ ಇದೇ ಬೇರೆ. ಹೇ ಪ್ರಭು ದಲ್ಲಿ ಇರುವಂತ ಕಾನ್ಸೆಪ್ಟ್ ಆಗಿರ್ಬೋದು, ಎಲ್ಲ ಬೇರೆ. ನಾನು ಕಾಣಿಸ್ಕೊಂಡಿರೋದೇ ಬೇರೆ, ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದೀನಿ ಇದ್ರಲ್ಲಿ. ನಿಜವಾಗ್ಲೂ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಬೇರೆ ಮೂವಿನಲ್ಲೆಲ್ಲ ಕ್ಯಾರೆಕ್ಟರ್ಗೆ ಇಲ್ಲಿ ಒಳ್ಳೆ ಸ್ಕೋಪ್ ಇದೆ ನಿಜವಾಗ್ಲೂ. ನೋಡಿ, ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಯಾಕಂದ್ರೆ ಆರ್ಟಿಸ್ಟ್ ಗೆ ಯಾವತ್ತೂ ಒಳ್ಳೆ ಪಾತ್ರಗಳು ಬೇಕು ಅಂತಾನೆ ಅವರು ಸ್ಟ್ರೈವ್ ಮಾಡ್ತಾರೆ. ಸೊ ಅವ್ರ 5 ಸಿನಿಮಾ ಆದ್ಮೇಲೆ ದಿಸ್ ಇಸ್ ಒನ್ ಸಿನಿಮಾ ನನಗೆ, ಅಂದ್ರೆ ಬೇರೆ ಸಿನಿಮಾ ಅವ್ರಿಗೆ ಇಷ್ಟ ಆಗಿಲ್ಲ ಅಂತಲ್ಲ, ಶಿ ಇಸ್ ಗಾಟ್ ಅ ಗುಡ್ ಕ್ಯಾರೆಕ್ಟರ್, ಒಂದು ಸ್ಟ್ಯಾಂಡ್ ಔಟ್ ಕ್ಯಾರೆಕ್ಟರ್ ಅಂತೀವಲ್ಲ. ಎಲ್ಲಾದ್ರಲ್ಲೂ ಬೇರೆ ಬೇರೆ ತರ ಇದೆ, ಬಟ್ ಇದ್ರಲ್ಲಿ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಸ್ಕೋಪ್ ಇದೆ. ಸ್ಕೋಪ್ ಇದೆ. ಅದು ಇವಾಗ ಯಾವ ತರ ಪರ್ಫಾರ್ಮೆನ್ಸ್ ಒಂದ್ ಸ್ವಲ್ಪ ಬಿಡಿಸಿ ಹೇಳ ಥಿಯೇಟರ್ಗೆ ಬಂದ್ ನೋಡಿ. ಏನು ಹೇಳೋಣ ಅಂತಾರೆ. ಟಿ ಶರ್ಟ್ ಎಲ್ಲ ಹಾಕೊಂಡ್ ಪ್ರಮೋಷನ್ ಮಾಡ್ತಾ ಇದೀವಿ, ಎಲ್ಲ ನೋಡ್ಲಿ ಅಂತ ಬಂದ್ ನೋಡ್ಬೇಕು. ನೋಡಿಲ್ಲ ಅಂದ್ರೆ ಹೆಣ್ಮಕ್ಳು ಶಾಪ ಒಳ್ಳೆಯವರು ಹೇಗಿದ್ರು ಗೊತ್ತಲ್ವಾ, ಥಿಯೇಟರ್ಗೆ ಹೋಗೋಣ. ಸೊ ಇದೊಂದು ಒಳ್ಳೆ ಫನ್ ಇರುವಂತ ಒಂದು ಇಂಟರ್ವ್ಯೂಸ್ ತರ ಪ್ಲಾನ್ ಮಾಡಿದ್ವಿ. ಅಂಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾವು ಅನ್ಕೊಂಡಿದೀವಿ, ಬಿಕಾಸ್ ಇಟ್ಸ್ ಆಲ್ ಫಾರ್ ದ ಮೂವಿ. ಏನೇ ನಾವು ಇಲ್ಲಿ ಚೆನ್ನಾಗಿ ಮಾತಾಡಿ ಏನೇ ಮಾಡಿದ್ರು, ನಮ್ಮ ರಿಕ್ವೆಸ್ಟ್ ಯಾವತ್ತಿದ್ರು ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ. ನಾವು ಒಂದು ಒಳ್ಳೆ ಪ್ರಯತ್ನ ಪಟ್ಟಿದೀವಿ. ಅಂಡ್ ಅಗೇನ್ ಇವ್ರು ಸ್ವಲ್ಪ ಎಸ್ಟಾಬ್ಲಿಷ್ಡ್ ಆಕ್ಟ್ರೆಸ್, 5 ಸಿನಿಮಾ ಮಾಡ್ಬಿಟ್ಟಿದ್ದಾರೆ. ಜೈ ಅಂತ ಒಂದು ಒಳ್ಳೆ ನಟ ಇಂಡಸ್ಟ್ರಿಗೆ ಬರ್ತಿದ್ದಾನೆ. ಆಮೇಲೆ ನಮ್ಮ ಡೈರೆಕ್ಟರ್ ಸರ್ ಕೂಡ ಇದಾರೆ ಗೊತ್ತಾ, ಆಕ್ಟ್ ಮಾಡಿದಾರಲ್ಲ, ಅದು ಒಂದ್ ಸರ್ಪ್ರೈಸ್. ಅದು ಬಂದ್ ನೋಡಿ ಹೆಂಗಿದೆ ಅಂತ ಹೇಳಿ. ಕನ್ನಡ ಸಿನಿ ಗ್ಯಾಲಕ್ಸಿ ನಮ್ ಸರ್ ನಮ್ಮಂತ ಆರ್ಟಿಸ್ಟ್ ಗಳನ್ನ ಮುಂದೆ ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡ್ತಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಕೊಡುವಂತಹ ವಿಷಯ. ನಮ್ಮಂತವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ತರ ನಮ್ಮ ಮೂವಿ ಹೇ ಪ್ರಭು ಸಿನಿಮಾ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲೋ ನೋಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ, ಇದೆಲ್ಲ ಆದ್ಮೇಲೆ ನಮ್ ಪಿಕ್ಚರ್ ಬಂದ್ ನೋಡಿ. ಓಕೆ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಕೇಳಿ ಎಲ್ಲ ತಗೊಳಂಗೆ ಅಂಗ್ರಿ ಆಗಿರೋ. ಸೊ ನೈಸ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್ ಸಂಹಿತಾ ಫಾರ್ ಟಾಕಿಂಗ್ ಅಬೌಟ್ ಮೈ ಚಾನಲ್. ಥ್ಯಾಂಕ್ ಯು ಸರ್. ಅಂಡ್ ಎನಿವೇ ಮತ್ತೆ ಹೇಳ್ತಾ ಇದ್ದೀನಿ, ಕನ್ನಡ ಸಿನಿಮಾಗಳಿಗೋಸ್ಕರನೇ ಯಾರ್ಯಾರು ಸಿನಿಮಾ ಮಾಡಿದೀರಾ ರೀಚ್ ಔಟ್ ಆಗ್ರಿ. ಒಂಥರ ಒಂದು ಫನ್ ಆಗಿ ಕುತ್ಕೊಂಡು ಮಾತಾಡೋಣ, ಇಂಡಸ್ಟ್ರಿನ ಬೆಳೆಸೋಣ. ಕನ್ನಡ ಭಾಷೆ ಇಂಡಸ್ಟ್ರಿ 2 ಬೆಳೆದ್ರೆ ಸೂಪರ್ ಆಗಿರುತ್ತೆ. ಇನ್ನ ತುಂಬಾ ಟ್ಯಾಲೆಂಟ್ಸ್ ಇಂಡಸ್ಟ್ರಿಗೆ ಬರ್ತಾರೆ. ಸೊ ಆಲ್ ದ ಬೆಸ್ಟ್ ಯು ಸಂಹಿತಾ, ಅಂಡ್ ಟು ದ ಹೋಲ್ ಟೀಮ್ ಆಫ್ ಹೇ ಪ್ರಭು. ಹೇ ಪ್ರಭು ಜೈ ಅಂತ ಹೇಳ್ತಾ ನಾನು ನಿಮ್ಮ ಆರ್ಯ, ನಮಸ್ಕಾರ.